ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ರೀ ಎಕ್ಸಾಮ್ ಈಗ ಪೊಲಿಟಿಕಲ್ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ನೀಟ್ ಎಕ್ಸಾಮ್ ರೀ ಎಕ್ಸಾಮ್ ಆಗಿರೋದು ದೊಡ್ಡ ವಿಷಯ ಆಯ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತಂದ್ರು. ನರೇಂದ್ರ ಮೋದಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರು. ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರು. ಹೆಲಿಕಾಪ್ಟರ್ ಮೂಲಕ ಕ್ವಶನ್ ಪೇಪರ್ಸ್ ರವಾನೆ ಮಾಡಿದ್ರು. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ, ಮಿಲಿಟರಿ ಬಂದೋಬಸ್ತ್ನಲ್ಲಿ ಎಕ್ಸಾಮ್ ಮಾಡಿದ್ರು. ಆದರೆ ಬೆಂಗಳೂರು ಸೇರಿದಂತೆ ಕೆಲವು ಕಡೆ 1 ನಿಮಿಷ 2 ನಿಮಿಷ ಲೇಟ್ ಆಯ್ತು ಅಂತ ಎಕ್ಸಾಮ್ಗೆ ಬಿಡದೇ ಇರುವಂತ ವಿಚಾರ ಇವಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸದ್ದಾಗ್ತಾ ಇದೆ. ಈಗ ವಿಚಾರ ಏನು ಅಂತಂದ್ರೆ, ನೀಟನ್ನೇ ರೀ ಎಕ್ಸಾಮ್ ಮಾಡಿದಂಥ ಕೇಂದ್ರ ಸರ್ಕಾರದ ಯಾವುದು ತಪ್ಪಿಲ್ಲ. 3 ಜನ ಹುಡುಗಿಯರಿಗೆ ಎಕ್ಸಾಮ್ ಮಿಸ್ ಆಗಿರೋದು ದೊಡ್ಡ ವಿಚಾರ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು. ಅಲ್ಲ, 3 ಜನರ ವಿದ್ಯಾರ್ಥಿಗಳ ಭವಿಷ್ಯ ಏನಿವಾಗ? ನಿಮಗೋಸ್ಕರ, ನಿಮ್ಮ ಸಮಾರಂಭಕ್ಕೋಸ್ಕರ, ನಿಮ್ಮ ಸಮಾವೇಶಕ್ಕೋಸ್ಕರ 3 ವಿದ್ಯಾರ್ಥಿಗಳ ಜೀವನ ಹಾಳು ಮಾಡಿದ್ರಲ್ಲ, ಅದಕ್ಕೆ ಯಾರು ಹೊಣೆಗಾರಿಕೆ ಅಂತ ಈಗ ಬಿಜೆಪಿ ಕೇಳ್ತಾ ಇದೆ. ಪೊಲಿಟಿಕಲ್ ಆರೋಪ ಪ್ರತ್ಯಾರೋಪ ಯಾವ ಲೆವೆಲ್ಗಿದೆ ಅಂತಂದ್ರೆ, ನಾ ಮುಂದೆ ತಾ ಮುಂದೆ ಅಂತ ಎಲ್ಲರೂ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ, ಎಕ್ಸ್ನಲ್ಲಿ ಪೋಸ್ಟ್ ಮೇಲೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಕೈ ಕಮಲ ಕೆಸರ ಚಾಟ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಅಬಾಬಾಬಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಮಾಡ್ತಾ ಇರುವಂತಹ ರಾಜಕೀಯ ನೀವು ನೋಡ್ಬೇಕು ವೀಕ್ಷಕರೇ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನೀಟ್ ಆಗಿ ಆಗದ ಎಕ್ಸಾಮ್, ಕೈ ಕಮಲ ಕೆಸರ ಚಾಟ. ವಿದ್ಯಾರ್ಥಿಗಳ ಸಾವಿನ ದಿನ ಸೈಲೆಂಟ್ ಆಗಿತ್ತು ಕೇಸರಿ, ಈಗ ಕೆಂಡಾಮಂಡಲವಾಗ್ತಾ ಇದೆ. ಅಂದ್ರೆ ವಿದ್ಯಾರ್ಥಿಗಳು ನೀಟ್ ರೀ ಎಕ್ಸಾಮ್ ಅಂದ ತಕ್ಷಣ ಫ್ರಸ್ಟ್ರೇಟ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕಲ್ಲ ಅನ್ನೋ ಆಂಗ್ಸೈಟಿಯೊಂದಿಗೆ ಸುಮಾರು 13ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಸಾವಿನ ದಿನ ಸೈಲೆಂಟ್ ಆಗಿದ್ದಂತ ಕೇಸರಿ ಪಡೆ ಈಗ ದೊಡ್ಡದಾಗಿ ಭಾಷಣ ಹೊಡಿತಾ ಇದೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಈಗ ರಾಜಕೀಯ ಕೆಸರ ಚಾಟ, ಗುದ್ದಾಟ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಕಾರ್ಯಕ್ರಮದಿಂದಲೇ ಟ್ರಾಫಿಕ್ ತೊಂದರೆ ಅಂತ ಈಗ HD ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಿಂದ ಟ್ರಾಫಿಕ್ ಜಾಮ್ ಆಯಿತು. ಟ್ರಾಫಿಕ್ ಜಾಮ್ನಿಂದ ನೀಟ್ ಪರೀಕ್ಷೆಗೆ ವಿದ್ಯಾರ್ಥಿಗಳು ಲೇಟ್ ಆಗಿ ಬಂದ್ರು, ಅವ್ರಿಗೆ ಸಮಸ್ಯೆ ಆಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ರಿಂದ ರೋಡ್ ಜಾಮ್ ಆಯಿತು ಅಂತ ಅಶೋಕ್ ಹೇಳಿದ್ದಾರೆ. ಮಕ್ಕಳು ಅಳೋದು, ಅಂಗಲಾಚೋದು ಎಲ್ಲ ಕಂಡು ಬಂದಿದೆ. ಒಂದೇ ದಿನ ಕಾರ್ಯಕ್ರಮ ಮುಂದೂಡಿದ್ರೆ ಈ ತರ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ನಿಂದ ಡೊಂಗಿ ರಾಜಕಾರಣ ಅಂತ ತೇಜಸ್ವಿ ಸೂರ್ಯ. ಹೀಗೆ ಕಾಂಗ್ರೆಸ್ ಸಮಾವೇಶದಿಂದ 3 ವಿದ್ಯಾರ್ಥಿಗಳ ನೀಟ್ ಎಕ್ಸಾಮ್ ತಪ್ಪೋಯ್ತು ಅನ್ನೋದಕ್ಕೆ HD ಕುಮಾರಸ್ವಾಮಿ, ತೇಜಸ್ವಿ ಸೂರ್ಯ ಮತ್ತು ಅಶೋಕ್ ಮಾತಾಡಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ಕೇಳಿ, ಈ ಕಡೆ ಕಾಂಗ್ರೆಸ್ನವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ. ನಿನ್ನೆ ದಿನದ ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನ್ ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನಾದ್ರೂ ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಿನ್ನೆ ಇಡೀ ದೇಶಕ್ಕೆ ಗೊತ್ತಿತ್ತು ನಿನ್ನೆ ನೀಟ್ ಪರೀಕ್ಷೆ ನಡೀತಾ ಇದೆ. ಹೀಗಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿಯವರು ನಿನ್ನೆ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ
ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಮಕ್ಕಳು ಎಕ್ಸಾಮಿನೇಷನ್ ಸೆಂಟರ್ಗೆ ಕರೆಕ್ಟ್ ಟೈಮಲ್ಲಿ ಹೋಗ್ದಲೆ ಒಂದು ಬಹಳ ದೊಡ್ಡ ಒಂದು ಅವಾಂತರ ಮಾಡಿದ್ದಾರೆ. ನಿನ್ನೆ ನಿಮ್ಮ ಟಿವಿ ಚಾನೆಲ್ಗಳಲ್ಲೇನೆ ಮಕ್ಕಳು ಅಳೋತ್ತದ್ದು, ತಂದೆ ತಾಯಿಗಳ ಆಕ್ರೋಶ, ಎಕ್ಸಾಮಿನೇಷನ್ ಸೆಂಟರ್ಗೆ ಮಕ್ಕಳನ್ನ ಬಿಡದಲೆ ಅವರು ಬಾಗ್ಲಾಕಿ ಅಂಗ್ಲಾಚ್ಕೊಂಡು ಒಳಗಡೆ ಬಿಡೋದಕ್ಕೆ ಹೆಂಗೋ ಮಾಡ್ತಾ ಇದ್ದಂತ ಪ್ರಯತ್ನ ಇದೆಲ್ಲ ಬಂದಿದೆ. ಒಂದು ಮಗು ಒಂದು ಪರೀಕ್ಷೆಗೆ ಸಾಕಷ್ಟು ತಯಾರಿ ಮಾಡಿಕೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗುವಂತ ಟೈಮ್ನಲ್ಲಿ, ಅದರಲ್ಲೂ ಈ ಸತಿ ಮರುಪರೀಕ್ಷೆ, ಇನ್ನೊಂದು ಸ್ಟ್ರೆಸ್ ಇದೆಲ್ಲ ಇರುವಂತ ಟೈಮ್ನಲ್ಲಿ ಕಾಂಗ್ರೆಸ್ನವರು ಕನಿಷ್ಠ ಮಕ್ಕಳು ಹೋಗುವಂತ ದಿವಸನಾದ್ರೂ ನಾವು ನಮ್ಮ ರಾಜಕೀಯನ ಒಂದ್ ದಿವಸ ಬದಿಗಿಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ನಿನ್ನೆ ಕಾಂಗ್ರೆಸ್ ಪಾರ್ಟಿಯ ಸಭೆಯನ್ನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಬಂದು ರೋಡ್ ಜಾಮ್ ಮಾಡಿ ನೀಟ್ ಪರೀಕ್ಷೆಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಯವರು ನೀಟ್ ಪರೀಕ್ಷೆ ಶುರುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ವೆಸ್ಟ್ ಬೆಂಗಾಲಿಂದ ಬಂದು ಇಳಿದು ಏರ್ಪೋರ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮಾಡಲಿಲ್ಲ. ನಿನ್ನೆ ಕಾರ್ಯಕ್ರಮವನ್ನ ಒಂದು 2 ಗಂಟೆ 3 ಗಂಟೆ ಮುಂದೆ ಹಾಕೊಂಡಿದ್ರೆ ಏನ್ ಗಂಟು ಹೋಗ್ತಾ ಇತ್ತು? ಏನಾನ ಹೊಸತನ ಇದೆಯಾ? ಅಧ್ಯಕ್ಷರಾಗಿ ಘೋಷಣೆ ಆಗಿದ್ದಾರೆ ಅವರು. 2 ಅವರ್ ಬಿಟ್ ಮಾಡಿದ್ರು ಅದೇ ಅಧ್ಯಕ್ಷರೇ, ಮುಂಚೆ ಮಾಡಿದ್ರು ಅದೇ ಅಧ್ಯಕ್ಷರೇ. ಎಸ್, ನಿನ್ನೆ 3 ವಿದ್ಯಾರ್ಥಿಗಳ ಗೋಳಾಟ, ಅವ್ರ ತಂದೆ ತಾಯಿಗಳ ಪರದಾಟ, 1 ನಿಮಿಷ 2 ನಿಮಿಷ ಲೇಟ್ ಆಗಿದ್ದಕ್ಕೆ ಅವ್ರಿಗೆ ರೀ ಎಕ್ಸಾಮ್ಗೆ ಎಂಟ್ರಿ ಕೊಡದೇ ಇರೋದು. ಇಡೀ ವರ್ಷ ಓದಿರೋದು, 2 ಸರಿ ಓದಿದ್ದಾರೆ ಅವರು. ಮೇ 3ನೇ ತಾರೀಕು ಒಂದ್ಸರಿ ಎಕ್ಸಾಮ್ ಬರೆದಿದ್ದಾರೆ ಮತ್ತು ಈಗ ಎಕ್ಸಾಮ್ ಬರೋದಕ್ಕೆ ಬಂದಿದ್ದಾರೆ. 2 ಸರಿ ಓದಿ ಇಡೀ ವರ್ಷ 1 ವರ್ಷದಿಂದ 2 ವರ್ಷ ವನವಾಸ, ಹಗಲು ರಾತ್ರಿ ಏನದೇ ಓದಿರ್ತಾರೆ ಮಕ್ಕಳು. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿದು ಒಂದೊಂದು ಸ್ಟೋರಿ ಇರುತ್ತೆ. ಅವ್ರ ಮನೆಯಲ್ಲಿ ಪರಿಸ್ಥಿತಿಗಳು, ಟ್ಯೂಷನ್ ಫೀಸು ಸೇರಿದಂತೆ ಹಾಸ್ಟೆಲ್ ಫೀಸು, ಎಷ್ಟು ಕಷ್ಟಪಟ್ಟಿರ್ತಾರೆ ತಂದೆ ತಾಯಿಗಳು. ಈ ಒಂದು ದಿನಕ್ಕೋಸ್ಕರ ಇಡೀ 2 ವರ್ಷ ಕಷ್ಟಪಟ್ಟಿರ್ತಾರೆ. ಆದರೆ 1 ನಿಮಿಷ ಡಿಲೇಗೋಸ್ಕರ ಆ ಮಕ್ಕಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಅನುವು ಮಾಡಿಕೊಡ್ಲಿಲ್ಲ. ನಿಜಕ್ಕೂ ಕೂಡ ಇದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ತರಿಸುತ್ತೆ. ಯಾಕೆ ಅಂತಂದರೆ ಆ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತೆ ನೀಟ್ ಎಕ್ಸಾಮ್ಗೋಸ್ಕರ ಮಕ್ಕಳು ಮತ್ತು ತಂದೆ ತಾಯಿಗಳು ಯಾವ ರೀತಿ ಕಷ್ಟಪಡ್ತಾರೆ ಅಂತ. 1 ನಿಮಿಷ 2 ನಿಮಿಷಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಬಿಟ್ಟಿಲ್ಲ ಅಂತ ಅಂದಾಗ ಮಕ್ಕಳು ನಿಜಕ್ಕೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂತಹ ದೃಶ್ಯಗಳು ಎಲ್ಲರ ಮನ ಕಲಕ್ತಾ ಇತ್ತು. ಆದರೆ ಇದಕ್ಕೆ ಕಾರಣಕರ್ತರು ಯಾರು ಅನ್ನೋ ವಿಚಾರಕ್ಕೆ ಈಗ ರಾಜಕೀಯ ನಡೀತಾ ಇದೆ. ಒಂದೊಂದು ವಿದ್ಯಾರ್ಥಿದು ಒಂದೊಂದು ಕತೆ ಆಗಿರೋದ್ರಿಂದ ಅವರ ಭವಿಷ್ಯದ ಮುಂದಿನ ಗತಿ ಏನು, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಬೇರೆ ಏನಾದರೂ ಅವರಿಗೆ ಭವಿಷ್ಯವನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಇದೆಯಾ, ಆ ನಿಟ್ಟಿನಲ್ಲಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ಏನಾದರೂ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಆ ಮಕ್ಕಳೇ ನೇರವಾಗಿ ಸಮಾವೇಶ ಇತ್ತು ಅದಕ್ಕೋಸ್ಕರ ಲೇಟ್ ಆಯಿತು ಅಂತ ಹೇಳಲ್ಲ. ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಅವ್ರಿಗೆ ಎಕ್ಸಾಮ್ ಮಿಸ್ ಆಗಿರೋದು ಮಾತ್ರ ಅವ್ರಿಗಿರುತ್ತೆ. ಹರಿಪ್ರಸಾದ್ ಅವ್ರು ಹೇಳ್ತಾರೋ ಅವ್ರ ಬಾಯಿಂದ ಬಂತ, ಅವ್ರೇನಾದರೂ ಹೇಳಿದ್ರ ಸಮಾವೇಶ ಇತ್ತು, ಕಾಂಗ್ರೆಸ್ ಕಾರ್ಯಕ್ರಮ ಇತ್ತು, ಅದಕ್ಕೆ ಟ್ರಾಫಿಕ್ ಜಾಮ್ ಆಯಿತು, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಏನಾದರೂ ಹೇಳಿದ್ದಾರಾ ಅಂತ. ಮಕ್ಕಳಿಗೆ ಎಕ್ಸಾಮ್ ಬರೆದ್ರೆ ಸಾಕಾಗಿರುತ್ತೆ. ಅವರು ಕಾಂಗ್ರೆಸ್ದಿತ್ತ, BJPದಿತ್ತ, JDS ದಿತ್ತ ಅಂತ ತಲೆ ಕೆಡಿಸ್ಕೊಳ್ಳುವಷ್ಟು ಅವ್ರಿಗೇನು ಪುರ್ಸೊತ್ತಾಗಿರಲ್ಲ ಹರಿಪ್ರಸಾದ್ ಅವರು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಆ 3 ಜನರಿಗೆ ಏನೋ ಟ್ರಾಫಿಕ್ ಜಾಮ್ ಇಂದಾಗಿ ಎಕ್ಸಾಮ್ ಮಿಸ್ ಆಗಿದೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಏನು ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಂಬರ್ 1. ನಂಬರ್ 2, ಎಸ್, ಮೋದಿ ಅವರು 45 ನಿಮಿಷ ಏರ್ಪೋರ್ಟಲ್ಲಿ ಕೂತಿದ್ರು ಯಾಕಂದರೆ ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ದಿ ಸೇಮ್ ಟೈಮ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಅವರು ರೀ ಎಕ್ಸಾಮ್ ಆದಾಗ, ಕ್ವಶನ್ ಪೇಪರ್ ಲೀಕ್ ಆದಾಗ, ನೀಟಲ್ಲಿ 13 ಜನ ಸಾವನ್ನಪ್ಪಿದಾಗ ಮಾತಾಡಲಿಲ್ಲ. ನಾನೇ ಈ ಪ್ರಶ್ನೆ ಕೇಳಿದ್ದೆ. ತಾವು ಯೂತ್ BJP ಅಧ್ಯಕ್ಷರಿದ್ದೀರಿ, ತೇಜಸ್ವಿ ಸೂರ್ಯ ಅವರೇ, ಹೆಂಗಿದ್ದೀರಿ? ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯ ಇದೆ. ನೀಟ್ ರೀ ಎಕ್ಸಾಮ್ ಆಗ್ತಾ ಇದೆ, 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ಮಾತು ಮಾತಾಡಲ್ವ ನೀವು? ಏನಾಗಿದೆ ನಿಮಗೆ ಅಂತ ನಾನೇ ಪ್ರಶ್ನೆ ಕೇಳಿದ್ದೆ. ಇವತ್ತು ಕಾಂಗ್ರೆಸ್ ಎಡವಟ್ಟು ಮಾಡಿ ತಂದ ತಕ್ಷಣ ದುತ್ತಂತ ಪ್ರದೇಶ ಆಗ್ಬಿಟ್ರು ತೇಜಸ್ವಿ ಸೂರ್ಯ ಅವರು. ನೀವು ಮಾತಾಡಬೇಕು, ಮಾತಾಡಬಾರ್ದು ಅಂತಲ್ಲ, ಈ ವ್ಯವಸ್ಥೆ ಸರಿಯಾಗಬೇಕು ಅಂತಂದ್ರೆ ಪ್ರತಿಪಕ್ಷಗಳು ಕಿವಿ ಹಿಂಡಬೇಕು, ಮಾತಾಡಬೇಕು. ಅದರಲ್ಲಿ 2 ವಿಚಾರ ಇಲ್ಲ. ಆದರೆ
ಫಸ್ಟ್ ಆಫ್ ಆಲ್ ಈ ಎಕ್ಸಾಮ್ಗೆ ಕಾರಣ ಆದಂಥ ಕೇಂದ್ರ ಸರ್ಕಾರ ಮತ್ತು ಈ ವ್ಯವಸ್ಥೆಯ ಬಗ್ಗೆ ತುಟಿ ಪಿಟ್ಟಕ್ಕೆ ಅನ್ಲಿಲ್ಲ ನೀವು. ಇದೇ ಕುಮಾರಸ್ವಾಮಿ ಅವರು, ಇದೇ ಆರ್ ಅಶೋಕ್ ಅವರು, ಇದೇ ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಮಾತಾಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡಿದೆ ಅಂತ ತಕ್ಷಣ ಮುಗಿಬಿದ್ದು ಕಮೆಂಟ್ ಮೇಲೆ ಕಮೆಂಟ್ ಪಾಸ್ ಮಾಡ್ತೀರಾ. ಇದನ್ನೇ ನಿಮ್ದು ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು. ನಿಮ್ಗೆ ವಿದ್ಯಾರ್ಥಿಗಳ ಬಗ್ಗೆ ಹಿತಾಸಕ್ತಿ ಇಲ್ಲ, ನಿಮ್ಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಿಮ್ಗೆ ಹಿತಾಸಕ್ತಿ ಇಲ್ಲ. ನಿಮ್ಗೆ ಹಿತಾಸಕ್ತಿ ಇರೋದು ನಿಮ್ಮ ರಾಜಕೀಯ ಅಷ್ಟೇ. ಎಸ್, ಮೋದಿ ಇಸ್ ಗ್ರೇಟ್, ನೀವು ಭಾಷಣ ಹೊಡೀರಿ, ಬೇಡ ಅಂತ ಹೇಳಿಲ್ಲ. ದಿ ಸೇಮ್ ಟೈಮ್ ಆಗಿರುವಂತಹ ಅವ್ಯವಸ್ಥೆಯ ಬಗ್ಗೆ ಮಾತಾಡುವಾಗ ನಿಮ್ಗೆ ಬಾಯಿ ಇರ್ಲಿಲ್ಲ, ವಿದ್ಯಾರ್ಥಿಗಳು ಸತ್ತಾಗ ನಿಮಗೆ ಬಾಯಿ ಇರ್ಲಿಲ್ಲ. ಆದ್ರೆ ಇವತ್ತು ಎಡವಟ್ಟಾದ ತಕ್ಷಣ ಮುಗಿಬಿದ್ದು ನಾ ಮುಂದು ತಾ ಮುಂದು ಅಂತ ನೀವು ಏನ್ ಸ್ಟೇಟ್ಮೆಂಟ್ಗಳು ಕೊಡಕ್ ಬಂದಿದ್ದೀರಲ್ಲ, ಇಟ್ಸ್ ಓಕೆ. ಆರ್ ಅಶೋಕ್ ಅವರು ಮತ್ತು HD ಕುಮಾರಸ್ವಾಮಿ ಅವರು ಪ್ಯೂರ್ಲಿ ಪಾಲಿಟಿಕ್ಸೇ ಮಾತಾಡ್ತಾರೆ, ಬಿಕಾಸ್ ಅವ್ರ ಪ್ರತಿಪಕ್ಷದ ನಾಯಕರಿದ್ದಾರೆ, ಅವ್ರ ಆಡಳಿತ ಪಕ್ಷದ ಸಚಿವರಿದ್ದಾರೆ. ಬಟ್ ತೇಜಸ್ವಿ ಸೂರ್ಯ ಅವರೇ, ನೀವು ವಿದ್ಯಾರ್ಥಿಗಳ ಪರ ಮಾತಾಡಬೇಕು. ಇವತ್ತು ಮಾತಾಡಿದ ಮಾತುಗಳನ್ನೇ ನೀವು ಈ ಹಿಂದೆ May 3 ಎಕ್ಸಾಮ್ ಆದ ಮೇಲೆ ಕ್ವಶನ್ ಪೇಪರ್ ಲೀಕ್ ಆಗಿ ದೊಡ್ಡ ಹಂಗಾಮ ಆಗಿ ದೊಡ್ಡ ಇಡೀ ಭಾರತದಾದ್ಯಂತ ವಿದ್ಯಾರ್ಥಿಗಳು ರೊಚ್ಚಿ ಎದ್ದಾಗ ಒಂದು ಮಾತು ಮಾತಾಡಿಲ್ಲ ನೀವು. ಇಟ್ ಶೋಸ್ ಯುವರ್ ಡಬಲ್ ಸ್ಟ್ಯಾಂಡರ್ಡ್. ದಯವಿಟ್ಟು ತಾವು ವಿದ್ಯಾರ್ಥಿಗಳ ಪರ ಆಗಿ, ತಾವು ಈ ಒಂದು ಜೆನ್ಜಿ ಅಥವಾ ಯೂತ್ಸ್ ಇದ್ದಾರೆ ಅವರ ರೆಪ್ರೆಸೆಂಟೇಟಿವ್ ಆಗಿ ಹೊರತು ಕೇವಲ ನೀವು ಬೇಕಾದಾಗ ಮಾತಾಡೋಕ್ಕೆ, ಬ್ಯಾಡಾದಾಗ ಸುಮ್ಮನೆ ಇರೋದಕ್ಕೆ ಅದು ಒಳ್ಳೆ ನಾಯಕತ್ವದ ಲಕ್ಷಣ ಅಲ್ಲ.